ಸಿಜೆ ರಾಯ್ ಅಂತ್ಯ ಸಂಸ್ಕಾರ ನಡೆಯುವುದಿಲ್ಲ. ನಾಳೆ ಉದ್ಯಮಿ ಸಿಜೆ ರಾಯ್ ಅಂತ್ಯ ಸಂಸ್ಕಾರ ನಡೆಯುವಂತ ಸಾಧ್ಯತೆಗಳಿದೆ. ಇವತ್ತು ಸಿಜೆ ರಾಯ್ ಅವರ ಅಂತ್ಯ ಸಂಸ್ಕಾರ ನಡೆಯೋದಿಲ್ಲ. ಸಿಜೆ ರಾಯ್ ಅವರ ಅಂತ್ಯ ಸಂಸ್ಕಾರ ನಾಳೆ ನಡೆಯುವಂತ ಸಾಧ್ಯತೆಗಳು ಇದೆ. ಬೆಳಗ್ಗೆ 10 ಗಂಟೆ ಬಳಿಕ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಶವ ಪರೀಕ್ಷೆ ಅಂದ್ರೆ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಪೋಸ್ಟ್ ಮಾರ್ಟಂಗೆ ಸಹಿ ಹಾಕಿ ಕೋರಿದ್ದಾರೆ. ಇನ್ನು ಕುಟುಂಬದವರಿಗೆ ಸಹಿ ಹಾಕುವಂತೆ ಕೇಳಲಾಗಿದೆ. ನಾಳೆ ಅಂದ್ರೆ ಭಾನುವಾರ ಅಂತಿಮ ವಿಧಿವಿಧಾನ ನಡೆಯುವಂತ ಸಾಧ್ಯತೆಗಳಿದೆ. ಇನ್ನು ಅಂತಿಮ ಸಂಸ್ಕಾರದ ಬಗ್ಗೆ ಇನ್ನೂ ಕೂಡ ನಿರ್ಧಾರವನ್ನ ಕುಟುಂಬ ಮಾಡಿಲ್ಲ. ಇವತ್ತು ಕೆಲವು ಸಂಬಂಧಿಕರು ವಿದೇಶದಿಂದ ಬರುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಇವತ್ತು ಸಿಜೆ ರಾಯ್ ಅವರ ಅಂತ್ಯ ಸಂಸ್ಕಾರ ನಡೆಯುವುದಿಲ್ಲ. ಇನ್ನು ಕೂಡ ಕೆಲವು ಸಂಬಂಧಿಕರು ಬರೋರಿದ್ದಾರೆ. ಅದಾದ ಮೇಲೆ ಅದಕ್ಕಿಂತ ಮುಖ್ಯವಾಗಿ ಶವ ಪರೀಕ್ಷೆ ಆಗಬೇಕು. ಶವ ಪರೀಕ್ಷೆ ಆದ ನಂತರದಲ್ಲಿ ನಿಜವಾದ ಕಾರಣ ಏನು, ಯಾವ ರೀತಿ ಆಯ್ತು ಸಾವು ಅನ್ನುವಂಥದ್ದು ಇವತ್ತು ಒಟ್ಟಿನಲ್ಲಿ ಸಿಜೆ ರಾಯ್ ಅವರ ಅಂತ್ಯ ಸಂಸ್ಕಾರ ನಡೆಯೋದಿಲ್ಲ. ಈ ಸಾವಿನ ಹಿಂದೆ ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳು, ಕುತೂಹಲ ಇರುವಂತದ್ದು. ಅದೆಲ್ಲದಕ್ಕೂ ಕೂಡ ತೆರೆ ಸಿಗಬೇಕು. ಇನ್ನು ಶವ ಪರೀಕ್ಷೆ ಆಗುತ್ತೆ. ಆಗ ಒಂದ್ ರೀತಿಯಾಗಿ ಅಂದ್ರೆ ಯಾವ ಭಾಗದಲ್ಲಿ ಏನಾಗಿದೆ ಇದಾಗ್ಲೇ ಕೂಡ ಗೊತ್ತಾಗಿರುವಂಥದ್ದು. ಅವರು ತಮ್ಮ ಎದೆಗೆ ಗುಂಡಿಟ್ಟು ಶೂಟ್ ಮಾಡಿಕೊಂಡು ಸಾವನ್ನಪ್ಪಿದ್ರು ಅಂತ ನಮ್ಮ ಪ್ರತಿನಿಧಿ ಅತ್ಯದ್ಭುತವಾಗಿ ವಿಶ್ಲೇಷಿಸಿದ್ರು. ಅಂದ್ರೆ 15 ನಿಮಿಷ ಅವರು ಒಂದು ರೂಮ್ ಅಲ್ಲಿ ಲಾಕ್ ಆಗಿರ್ತಾರೆ. ಯಾರನ್ನೂ ಕೂಡ ಇಲ್ಲಿ ಬರಬೇಡಿ ಅಂತ ಹೇಳಿರ್ತಾರೆ. ಇನ್ನು ಗನ್ಮ್ಯಾನ್ ನ ಕೂಡ ಅವರು ದೂರದಲ್ಲೇ ಇಟ್ಟಿರ್ತಾರೆ. ಅಂದ್ರೆ ಆ ರೂಮ್ ಅಲ್ಲಿ ಯಾರು ಕೂಡ ಇರೋದಿಲ್ಲ, ಸಿಸಿ ಕ್ಯಾಮ್ರಾ ಕೂಡ ಇರೋದಿಲ್ಲ. ಅಲ್ಲಿ ನಿಜವಾಗ್ಲೂ ಏನಾಯ್ತು 15 ನಿಮಿಷ ಅಂತ ತಿಳ್ಕೊಳ್ಳೋಣ ಅಂದ್ರೆ. ಹಾಗಾಗಿ ಸಾಕಷ್ಟು ಅನುಮಾನದಲ್ಲೇ ಈ ಒಂದು ಆತ್ಮಹತ್ಯೆ ಪ್ರಕರಣ ಇರುವಂಥದ್ದು. ಹಾಗಾಗಿ ಈ ಒಂದು ವಿಚಾರ ಏನಿದೆ, ಇವತ್ತು ಅಂತ್ಯ ಸಂಸ್ಕಾರ ನಡೆಯೋದಿಲ್ಲ. ಇವತ್ತು ಮರಣೋತ್ತರ ಪರೀಕ್ಷೆ ಆಗತ್ತೆ. ಅದಾದ ನಂತರದಲ್ಲಿ ಸಾಕಷ್ಟು ಮಂದಿ ಅವರ ಸಂಬಂಧಿಕರು ಬರೋರಿದ್ದಾರೆ. ಅವರು ಬಂದು ಏನು ಶವವನ್ನ ನೋಡುವಂಥದ್ದು ಎಲ್ಲಾ ಕ್ರಿಯೆಗಳು ಆದ ನಂತರ ಅಂದ್ರೆ ನಾಳೆ ಅಂತ್ಯ ಸಂಸ್ಕಾರ ಆಗುವಂತ ಸಾಧ್ಯತೆಗಳು ಇದೆ. ಇನ್ನು ಮಧ್ಯಾಹ್ನ 3ರ ಸುಮಾರಿಗೆ ಸಿಜೆ ರಾಯ್ ನನ್ನ ಜೊತೆ ಲ್ಯಾಂಗ್ಬೋರ್ಡೋ ರಸ್ತೆ ಕಚೇರಿಗೆ ಬಂದ್ರು. ಐಟಿ ಅಧಿಕಾರಿಗಳಿಗೆ ಸ್ಟೇಟ್ಮೆಂಟ್ ನೀಡೋದಕ್ಕೆ ಅಂತ ಕಚೇರಿಗೆ ಬಂದ್ರು. ಅದಾದ ಮೇಲೆ ಅವರ ಕ್ಯಾಬಿನೆಟ್ಗೆ ಹೋದ್ರು. ನನ್ನ ತಾಯಿ ಜೊತೆ ಮಾತಾಡ್ಬೇಕು ಅಂತ ಅವ್ರು ಹೇಳಿದ್ರು. ಆಗ ನಾನು ಕ್ಯಾಬಿನೆಟ್ ನಿಂದ ಹೊರಗೆ ಬಂದು 10 ನಿಮಿಷ ಬಿಟ್ಟು ಕ್ಯಾಬಿನೆಟ್ಗೆ ಹೋದೆ. ಆ ವೇಳೆ ಸೆಕ್ಯೂರಿಟಿ ಸಿಬ್ಬಂದಿ ಯಾರನ್ನು ಕೂಡ ಕೆಲವು ಕಾಲ ಒಳಗ್ ಬಿಡಬೇಡಿ ಅಂತ ಸಿಜೆ ರಾಯ್ ತಿಳಿಸಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೆ 10 ನಿಮಿಷದ ನಂತರ ಸಿಜೆ ರಾಯ್ ಕ್ಯಾಬಿನೆಟ್ ಬಳಿ ಹೋಗಿ ಡೋರ್ ತಟ್ಟಿ ಶಬ್ದ ಮಾಡಿದೆ. ಆ ವೇಳೆ ಒಳಗಿನಿಂದ ಡೋರ್ ಲಾಕ್ ಆಗಿತ್ತು. ಅದಾದ್ಮೇಲೆ ಡೋರ್ ಹೊಡೆದು ಕ್ಯಾಬಿನೆಟ್ ಒಳಗೆ ತೆರಳಿ ನೋಡಿದಾಗ ತಮ್ಮ ಚೇರ್ ಮೇಲೇನೆ ಸಿಜೆ ರಾಯ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಇನ್ನು ಕೂಡಲೇ ಆಂಬ್ಯುಲೆನ್ಸ್ಗೆ ಕರೆ ಮಾಡಲಾಯಿತು. ಸ್ಥಳಕ್ಕೆ ಬಂದಂತ ವೈದ್ಯಕೀಯ ಸಿಬ್ಬಂದಿ ಸಿಜೆ ರಾಯ್ ಪಲ್ಸ್ ಚೆಕ್ ಮಾಡಿದ್ರು. ಅಷ್ಟೊತ್ತಿಗಾಗ್ಲೇ ಸಿಜೆ ರಾಯ್ ಅವರ ಪಲ್ಸ್ ನಿಂತೋಗಿತ್ತು. ಕೂಡಲೇ ಅವರನ್ನ HSR ಲೇಔಟ್ನ ನಾರಾಯಣ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಅದಾದ್ಮೇಲೆ ಅವರನ್ನ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಕೊಠಡಿಯಲ್ಲಿ ಚಿಕಿತ್ಸೆ ಕೊಡುವಂತ ಪ್ರಯತ್ನ ಕೂಡ ನಡೆಯುತ್ತೆ. ಆತ್ಮಹತ್ಯೆಗೆ ಶರಣಾಗುವಂತ ಒತ್ತಡ ಸಿಜೆ ರಾಯ್ಗೆ ಏನಿತ್ತು? ಸಿಜೆ ರಾಯ್ ಅವರ ಸಾವಿನ ಸಂಬಂಧ ಸಂಪೂರ್ಣ ತನಿಖೆಯನ್ನ ನಡೆಸುವಂತೆ ದೂರನ್ನ ಕಾನ್ಫಿಡೆಂಟ್ ಗ್ರೂಪ್ನ MD ಆಗಿರುವಂತ TA ಜೋಸೆಫ್ ಅಂದ್ರೆ ಸಿಜೆ ರಾಯ್ ಅವರ ಸಹೋದರ ನೀಡಿರುವಂತದ್ದು ಅಶೋಕನಗರ ಪೊಲೀಸರಿಗೆ ದೂರನ್ನ. ಇದಿಷ್ಟು ಹೇಳಿದ್ದಂಥದ್ದು ಜೋಸೆಫ್ ಅವರು. ಹೇಗೆಲ್ಲ ಆಯ್ತು, ಆ 15 ನಿಮಿಷ ಏನೇನೆಲ್ಲ ಆಯ್ತು, ಅಲ್ಲಿ ಯಾರು ಕೂಡ ಇರೋದಿಲ್ಲ, ಸಿಸಿ ಕ್ಯಾಮ್ರಾ ಇರೋದಿಲ್ಲ. ಅವ್ರು ಹೇಳ್ತಾರೆ, ನಾನು ಹೋಗಿ ನೋಡಿದಾಗ ಆಗ್ಲೇ ಅವರು ಅವರ ಚೇರ್ ಮೇಲೇನೆ ಕೂತು ರಕ್ತದ ಮಡಿಲಲ್ಲಿ ಅವರು ಕೂತಿದ್ರು ಅಂತ. ಅಂದ್ರೆ ತಮಗೆ ತಾವೇ ಶೂಟ್ ಮಾಡ್ಕೊಂಡಿದ್ರು, ತಮ್ಮ ಎದೆಗೆ ಶೂಟ್ ಮಾಡ್ಕೊಂಡಿದ್ರು. ನಾನು ಅಲ್ಲಿ ಹೋಗಿ ನೋಡಿದೆ, ಡೋರ್ ತಟ್ಟದೆ, ಡೋರ್ ಒಳಗಡೆಯಿಂದ ಲಾಕ್ ಆಗಿತ್ತು. ಎಲ್ಲವನ್ನ ಪಿನ್ ಟು ಪಿನ್ ಹೇಳಿದ್ದಾರೆ. ಆದ್ರೆ ಇನ್ನೂ ಕೂಡ ಯಾಕೆ ಅನ್ನುವಂತ ಪ್ರಶ್ನೆಗೆ ಉತ್ತರ ಮಾತ್ರ ಸಿಗ್ತಾ ಇಲ್ಲ.
ಏನಾಯ್ತು ಅನ್ನುವಂತ ಪ್ರಶ್ನೆಗೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಇನ್ನು ಅಲ್ಲಿ ಸಿಸಿ ಕ್ಯಾಮ್ರಾ ಕೂಡ ಇರೋದಿಲ್ಲ. ಅಂತ ದೊಡ್ಡ ಉದ್ಯಮಿ ಅವರ ಕಚೇರಿ ಅಂತ ಬಂದಾಗ ಎಲ್ಲೆಲ್ಲಿ ಏನೇನು ವಸ್ತುಗಳು ಇರಬೇಕು, ಎಷ್ಟು ಸೆಕ್ಯೂರಿಟಿ ಇರಬೇಕು, ಸಿಸಿ ಕ್ಯಾಮ್ರಾ ಕೂಡ ಇದ್ದೇ ಇರಬೇಕು. ಅದೆಲ್ಲವೂ ಕೂಡ CJ ರಾಯ್ ಅವ್ರಿಗೂ ಕೂಡ ಗೊತ್ತು. ಆದ್ರೂ ಕೂಡ ಸಿಸಿ ಕ್ಯಾಮ್ರಾ ವರ್ಕ್ ಆಗದೆ ಇರುವಂತ ರೂಮ್ಗೆ ಹೋಗಿದ್ರ ಅಥವಾ ಸಿಸಿ ಕ್ಯಾಮ್ರಾ ವರ್ಕ್ ಆಗದೆ ಇರುವಂತೆ ಮಾಡಿ ಈ ಒಂದು ಕೆಲಸವನ್ನ ಮಾಡ್ಕೊಂಡ್ರ? ಯಾಕೆ, ಏನಾಯ್ತು, ಆ 15 ನಿಮಿಷ ಏನೇನೆಲ್ಲ ಆಯ್ತು? ಈ ರೀತಿಯಾದಂತ ಸಾಕಷ್ಟು ಅನುಮಾನಗಳು ಇನ್ನೂ ಕೂಡ ಪ್ರಶ್ನೆ ಆಗೇನೆ ಉಳ್ಕೊಂಡಿರುವಂತದ್ದು. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ CJ ರಾಯ್ ಅವರು ಲ್ಯಾಂಡ್ ಬೋರ್ಡ್ ರಸ್ತೆ ಕಚೇರಿಗೆ ಬಂದಿರ್ತಾರೆ. 3 ಗಂಟೆ ಸುಮಾರಿಗೆ ಅಲ್ಲಿ ಅಧಿಕಾರಿಗಳು ಬಂದಿರ್ತಾರೆ, ವಿಚಾರಣೆಯನ್ನ ನಡೆಸ್ತಾ ಇರ್ತಾರೆ, ಮಾತುಕತೆ ಆಗತ್ತೆ. ಇದೆಲ್ಲ ಪ್ರೋಸೆಸ್ ಅವರಿಗೆ ಹಿಂದಿನ ದಿನಗಳಲ್ಲೂ ಕೂಡ ಆಗಿರುತ್ತೆ. ಅಂದ್ರೆ IT ಅಧಿಕಾರಿಗಳು ಬರುವಂಥದ್ದು, ತಪಾಸಣೆ ನಡೆಸುವಂಥದ್ದು, ತನಿಖೆ ನಡೆಸುವಂಥದ್ದು, ಜೊತೆಗೆ ಮಾತುಕತೆ, ಪ್ರಶ್ನೆ ಕೇಳ್ತಾರೆ, ಉತ್ತರ ನೀಡಬೇಕಾಗುತ್ತೆ. ಇದೆಲ್ಲವೂ ಕೂಡ ಆಗಿರುವಂಥದ್ದೇ. ಈ ಸಲ ಅಂಥದ್ದೇನಾಯ್ತು? ಇಂಥ ನಿರ್ಧಾರಕ್ಕೆ ಬರುವಂಥದ್ದು ಏನಾಯ್ತು ಅಲ್ಲಿ ಘಟನೆ? ಆ 15 ನಿಮಿಷ ಅವ್ರ ಫೋನ್ ಒಂದೇ ಅವ್ರ ಜೊತೆ ಇದ್ದಿದ್ದು, ಬೇರೆ ಯಾರೂ ಅಲ್ಲ. ಈವನ್ ಕ್ಯಾಮ್ರಾ ಕೂಡ ಇರಲಿಲ್ಲ, CC ಕ್ಯಾಮ್ರಾ ಇರಲಿಲ್ಲ. ಹಾಗಿದ್ರೆ ಆ ಫೋನಲ್ಲೇ ಏನಾದ್ರೂ ಮಾಹಿತಿ ಇರುತ್ತಾ? ಇಂಥ ನಿರ್ಧಾರಕ್ಕೆ ಬರುವಂತ ಕಾರಣ ಏನು ಅನ್ನುವಂಥದ್ದನ್ನ ಅವರ ಫೋನಿಂದ ತಿಳ್ಕೋಬಹುದಾ? ಇಂಥ ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳು ಇನ್ನೂ ಕೂಡ ಇವರ ಸಾವಿನ ಹಿಂದೆ ಇರುವಂಥದ್ದು.